ನನ್ನ ಹೆಸರು ಚಿದಂಬರ್ ನಾನಾವಡ್ಡೆ ಅಂತ. ಪಟ್ಟಣದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಒಂದು ಸಂಸ್ಥೆಯ ಕಾರ್ಯದರ್ಶಿ ಆಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾವು ನಮ್ಮ ಪುರಸಭೆ ಸಂಡೂರು ವತಿಯಿಂದ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಾವು ಸಂಪೂರ್ಣ ಸಹಭಾಗಿತ್ವವನ್ನ ನಾವು ಇದು ಮಾಡ್ತಾ ಇದ್ದೇವೆ, ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಇದು ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆಗಳಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಪ್ಲಾಸ್ಟಿಕ್ ಬ್ಯಾಗ್, ನೋ ಪ್ಲಾಸ್ಟಿಕ್ ಬ್ಯಾಗ್ ಡೇ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ರಹಿತ ದಿನ ಅಂತ ತಂದು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ಲಾಸ್ಟಿಕ್ ಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಈಗಾಗಲೇ ನಮ್ಮ ಪರಿಸರ ಇಂಜಿನಿಯರ್ ಮೇಡಮ್ ಹೇಳಿದ್ದಾರೆ ಆಗ್ಲೇ ಎಲ್ರಿಗೂ. ಈ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಿದಷ್ಟು, ಯಾಕಂದ್ರೆ ಇದನ್ನ ನಾನ್ ಬಯೋಡಿಗ್ರೇಡೇಬಲ್ ಅಂತ ಕರೀತಾರೆ. 1000 ವರ್ಷ ಆದ್ರೂ ಸಹಿತ ಇದು ಪ್ರಕೃತಿಯ ಮಣ್ಣಲ್ಲಿ ಬೆರೆತು ಹೋಗಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಬ್ಯಾಗ್ ನ ಬಿಡಿ, ಬಟ್ಟೆ ಬ್ಯಾಗ್ ನ ಹಿಡಿ ಅಂತಂದು ಒಂದು ಕಾನ್ಸೆಪ್ಟ್ ಮೇಲೆ ಈ ಜನನಿಬಿಡ ಪ್ರದೇಶ ಅಂದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ವಿಜಯ ಸರ್ಕಲ್ ಆಗಿರ್ಬೋದು, ಈ ತರ ಎಲ್ಲ ಕಡೆಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅವರು ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಕಾರ ಮೊದಲಿಂದನೂ ಇದೆ. ಕಳೆದ ಒಂದು 5-6 ವರ್ಷಗಳಿಂದ ನಾವು ಅವ್ರ ಜೊತೆಗೆ ಸಹಯೋಗದಾಗ ಕೊಡ್ತಾ ಇದ್ವಿ. ಒಂದು ಸಂಸ್ಥೆಯ ಒಂದು ಸಾಮಾಜಿಕ ಬದ್ಧತೆ ಅಂತ ಒಂದು ಏನಿದೆ, ಸೋಷಿಯಲ್ ಕಮಿಟ್ಮೆಂಟ್ ಅಂತ, ಅದನ್ನ ನಾವು ನಿಭಾಯಿಸ್ತಾ ಇದ್ದೇವೆ. ಎಸ್ಪೆಷಲಿ ನಮ್ಮ ಈಗ ಪರಿಸರ ಇಂಜಿನಿಯರ್ ಆಗಿ ಇರ್ತಕ್ಕಂಥ ನಮ್ಮ ಅನ್ನಪೂರ್ಣ ಮೇಡಮ್ ಅವರು ಈ ಸಂಡೂರಿಗೆ ಬಂದಾಗಿನಿಂದನೂ ಸಂಡೂರು ಹೆಚ್ಚು ಸ್ವಚ್ಛವಾಗಿ, ಹೆಚ್ಚು ಸುಂದರವಾಗಿ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಬಂದಿರೋದನ್ನ ನಾವು ಗಮನಿಸಿರ್ತೇವೆ. ಇಲ್ಲಿ ವಿಜಯ ವೃತ್ತದಲ್ಲಿ ಇರತಕ್ಕಂತ ಅಲ್ಲಿ ಸಹಿತ ಅವರು ಒಂದು ಗೋಡೆ ಅಲಂಕಾರ ಮಾಡಿ ಅಲ್ಲಿ ಪುಸ್ತಕಗಳನ್ನ ಇಟ್ಟು ಅಲ್ಲಿ ಒಂದು ಇದು ಮಾಡಿದ್ದಾರೆ. ಬಜಾರ್ನಲ್ಲಿ ಎಲ್ಲೆಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ರು ಅಲ್ಲೆಲ್ಲ ಸುಂದರೀಕರಣಗೊಳಿಸಿ ಅಲ್ಲಿ ಬೆಂಚ್ಗಳನ್ನ ಹಾಕಿಸಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತಾವು ನೋಡ್ಬೋದು ಶೌಚಾಲಯ, ಆ ಶೌಚಾಲಯ ತುಂಬಾ ಚೆನ್ನಾಗಿ ಅದನ್ನ ಸೌಂದರ್ಯೀಕರಣ ಮಾಡಿದ್ದಾರೆ. ಎಲ್ಲಾ ನಿಟ್ಟಿನಲ್ಲೂ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹೇಳಕ್ ಕಾರಣ ಏನಪ್ಪಾ ಅಂತಂದ್ರೆ ಇಲಾಖೆಯವರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಆಗ ಮಾತ್ರ ಇದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಇದು ಒಂದು ಇಲಾಖೆಯ ಜವಾಬ್ದಾರಿ ಅಲ್ಲ, ಅದು ಒಂದು ಇಲಾಖೆ ಇರುತ್ತೆ. ಆದ್ರೆ ಇಲಾಖೆಯ ಜೊತೆಗೆ ನಾವು ಸಹಿತ ಕೈ ಜೋಡಿಸಿದ್ರೆ ಪ್ಲಾಸ್ಟಿಕ್ ಮುಕ್ತ ಸಂಡೂರು ಆಗುತ್ತೆ. ಈಗಾಗಲೇ ನಮ್ಮ ಸಂಡೂರು ಬಳ್ಳಾರಿ ಜಿಲ್ಲೆಯ ಕಾಶ್ಮೀರ ಅಥವಾ ಬಳ್ಳಾರಿ ಜಿಲ್ಲೆಯ ಊಟಿ ಅಂತ ಕರೀತಾರೆ. ಅದನ್ನ ನಾವು ಸ್ವಚ್ಛವಾಗಿ ಇಡದೇ ಇದ್ರೆ ಅದು ನಮ್ಮ ಒಂದು ನಗರಕ್ಕೆ, ನಮ್ಮ ಒಂದು ಪಟ್ಟಣಕ್ಕೆ ಒಂದು ಕೆಟ್ಟ ಹೆಸರು. ನಾವು ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಅದೇ ರೀತಿ ನಮ್ಮ ಊರನ್ನ ಯಾಕೆ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ? ಇವತ್ತೇ ಎಲ್ಲರೂ ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ಮೂಲಕ, ಮಾಧ್ಯಮದ ಮೂಲಕ ಎಲ್ಲ ಸಂಡೂರಿನ ನಾಗರಿಕರಿಗೆ ನಾನು ಕೇಳ್ಕೊಂತೇನೆ, ಪ್ಲಾಸ್ಟಿಕ್ ಅನ್ನ ತುಂಬಾ ಕಮ್ಮಿ ಬಳಕೆ ಮಾಡಿ. ಅದು ಮಾಡ್ಲೇಬೇಡಿ. ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಈಗ ಹೋಟೆಲ್ಗೆ ಹೋದ ತಕ್ಷಣ ಎಲ್ಲರ ಕ್ಯಾರಿ ಬ್ಯಾಗ್ ಅವ್ರು ಹಾಕೊಟ್ಬಿಡ್ತಾರೆ. ಅವ್ರಿಗೆ ವ್ಯಾಪಾರ ಬೇಕಿರುತ್ತೆ, ಸೋಷಿಯಲ್ ಕನ್ಸರ್ನ್ ಇರಲ್ಲ ಕೆಲವರಿಗೆ. ಅವ್ರೇನ್ ಮಾಡ್ತಾರೆ, ಕ್ಯಾರಿ ಬ್ಯಾಗ್ ಅಲ್ಲಿ ಹಾಕೊಟ್ಬಿಡ್ತಾರೆ. ಆ ಕ್ಯಾರಿ ಬ್ಯಾಗ್ ಎಲ್ಲೋ ನಾವು ಬಿಸಾಡ್ತೀವಿ, ಒಳಗಿರೋ ಟಿಫಿನ್ ತಿಂತೀವಿ, ಕ್ಯಾರಿ ಬ್ಯಾಗ್ ನ ಬಿಸಾಕ್ಬಿಡ್ತೀವಿ. ಆ ಕ್ಯಾರಿ ಬ್ಯಾಗ್ ಎಲ್ಲಿಗೆ ಹೋಗ್ಬೇಕು? ಅದು ನಾನ್ ಬಯೋಡಿಗ್ರೇಡೇಬಲ್, ಅದು ಡಿಗ್ರೇಡ್ ಆಗೋದೇ ಇಲ್ಲ. ಹಾಗಾಗಿ ಅದನ್ನ ಇವ್ರು ವಿಲೇವಾರಿ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಇದು ಒಂದು ಮನೆ, ಒಂದು ಬೀದಿ, ಒಂದು ಸ್ಥಳದ ಒಂದು ವಿಚಾರ ಅಲ್ಲ. ಇಡೀ ಸಂಡೂರು ಲಕ್ಷಗಟ್ಟಲೆ ಇರ್ತಕ್ಕಂತ ಒಂದು ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಕಸ ವಿಲೇವಾರಿ ಮಾಡೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಅವ್ರು ಯಾವ ರೀತಿ ನಮಗೆ ಕಸ ವಿಲೇವಾರಿ ಮಾಡಿ ಪ್ರತಿದಿನ ಬೆಳಗ್ಗೆ ಮನೆ ಗಾಡಿ ಬರುತ್ತೆ, ಅವರು ಹೇಳಿರೋ ಪ್ರಕಾರ ಹಸಿ ತ್ಯಾಜ್ಯ, ಆಮೇಲೆ ಡ್ರೈ ವೇಸ್ಟ್, ಒಣ ತ್ಯಾಜ್ಯ, ಬೇರೆ ಬೇರೆ ತರ ಮಾಡಿಕೊಟ್ರೆ ಅದನ್ನ ಸರಿಯಾಗಿ ವಿಲೇವಾರಿ ಮಾಡ್ತಾರೆ. ಮತ್ತೆ ನಮ್ಮ ನಗರವೂ ಸಹಿತ ಸ್ವಚ್ಛವಾಗಿರುತ್ತೆ. ಕೊನೆಯ ಒಂದು ಮಾತೇನಪ್ಪಾ ಅಂತಂದ್ರೆ, ಎಲ್ಲರೂ, ಇದು ಇಲಾಖೆಯ ಜವಾಬ್ದಾರಿ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕರು, ಎಲ್ಲ ಸಾರ್ವಜನಿಕರು ಏಕಬಳಕೆ ಪ್ಲಾಸ್ಟಿಕ್ ಅನ್ನ ನಾವು ನಿಷೇಧ ಮಾಡಬೇಕು, ತಗೊಳ್ಳೇಬಾರ್ದು. ನಾವು ತಗೊಳ್ಳದೆ ಹೋದ್ರೆ ಅವ್ರ ಅಂಗಡಿಯವ್ರು ಕೊಡೋದೇ ಇಲ್ಲ. ನಾವು ಬಟ್ಟೆ ಬ್ಯಾಗಲ್ಲಿ ಕೊಡಿ ಅಂದ್ರೆ ಬಟ್ಟೆ ಬ್ಯಾಗಲ್ಲಿ ಕೊಡ್ತಾರೆ. ಈಗ ನಾವು ವಾಟರ್ ಬಾಟ್ಲ್ ತಗೋತೀವಿ, ಒಂದು ಯಾವ್ದೋ ಫಂಕ್ಷನ್ ಇಟ್ಟರೆ ಬಿಸ್ಲೇರಿ ವಾಟರ್ ಬಾಟ್ಲ್ ಇಟ್ಬಿಡ್ತೀವಿ, ಅದು ವಿಲೇವಾರಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸ್ಟೀಲ್ ಬಾಟ್ಲ್ ಯೂಸ್ ಮಾಡೋಣ. ಇಷ್ಟೇ ಮತ್ತೆ ಮುಗಿಸ್ತೇನೆ. ನಮಸ್ಕಾರ.